ಮಾಡುವಂಥದ್ದು. ಹೌದು ನೋಡಿರಿ, ಇಲ್ಲಿ ಏನು ಪ್ರಶ್ನೆ ಅದಪ್ಪ ಅಂದ್ರೆ ಕೆ ಪಿ ಎಸ್ ಸಿಯಲ್ಲಿ ಆಗಲಿ ಅದು ಯು ಪಿ ಎಸ್ ಸಿಯಲ್ಲಾಗಲಿ ಅಲ್ಲಿ ಸಜ್ಜನರನ್ನ ಯೋಗ್ಯರ್ತದ ಕೂಡಿಸ್ಬೇಕಲ್ಲೇ. ಅದು ಬಿಟ್ಟು ನಾವು ನೆಗಲಾಗ್ಯದ ಮೂಗು ಕೊಯ್ಯುವಂಥ ಪ್ರಸಂಗ ಮಾಡುವಂಥದ್ದು ಆಗಬಾರ್ದಲ್ಲ. ಈಗ ಏನಾಗ್ಯದಪ್ಪ ಅಂದ್ರೆ ಯು ಪಿ ಎಸ್ ಸಿಯಲ್ಲಿ ಭ್ರಷ್ಟಾಚಾರ ಕಾರಣ ತಕ್ಷಣ ಅಥವಾ ಮತ್ತೊಂದು ಕಾರಣಕ್ಕಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರನ್ನ ತಂದು ಕೂಡಿಸೋದು ಅಂದ್ರೆ ಮೂಲ IAS ಎಕ್ಸಾಮ್ ತೊಗೊಂಡು ಹೋಗುವಂಥವ್ರಿಗೆ ಪ್ರತಿಭಾವಂತರಿಗೆ ನನಗೆ ಅವಕಾಶ ಕಡಿಮೆ ಮಾಡಿದಂಗೆ ಅಲ್ಲಿ ಹಂಗಾಯಿತು. ಮತ್ತು ಅಲ್ಲಿಯೂ ಸಹಿತ ಇಂಥ ಗದ್ದಲು ಶುರುವಾಗಿಬಿಟ್ಟಿದ್ದಾವೆ. ಅದಕ್ಕಾಗಿ ಮೊದಲು ಕೆ ಪಿ ಎಸ್ ಸಿ ಆಗಲಿ ಯು ಪಿ ಎಸ್ ಸಿ ಮೋಸ್ಟ್ಲಿ ಚೇಂಜ್ ಆಗ್ಬೋದು, ಆಗ್ತದೆ. ಅಲ್ಲಿ ಇಲ್ಲಿಗಿಂತಲೂ ಒಳ್ಳೆಯ ಆಡಳಿತಗಾರ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಯಾಕಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಏನು ನಡೀತಿರ್ತದೆ ಕೆಲವು ಹೊರಗೆ ಬರದೇ ಹೋಗ್ತಿರ್ತಾವೆ, ಇತ್ತೀಚೆಗೆ ಹೊರಗೆ ಬರ್ತಾಯಿದೆ. ಬಟ್ ಕೆ ಪಿ ಎಸ್ ಸಿ ಬದಲಾಗಿ ಮಾತ್ರ 50% ಸರ್ಜರಿ ಮಾಡಬೇಕು ಅನ್ನುವಂಥದ್ದು ಏನದಲ್ಲ, ಇದು 50 ಅಲ್ಲ, ಒಂದು ಅಂದಾಜು ಮಗ 100 ಇವ್ರನ್ನ ಕಿತ್ತಾಗಿ ಹೊಸ ಹುಡುಗರನ್ನ ಹೊಸ ಪ್ರತಿಭಾವಂತರನ್ನ ಬೇರೆ ಬೇರೆ ಅನುಭವ ಇದ್ದಂಥ ಪ್ರಾಮಾಣಿಕರನ್ನು ಕೂಡಿಸುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಮಾಡಿದ್ರಂತೆ. ಪಿ ಸಿ ಹೋಟ ಅವ್ರಿಗೆ ನಿಜವಾಗಿ ನಾವು ಏನಪ್ಪ ಅಂದ್ರೆ ಗೌರವ ಕೊಟ್ಟಂಗೆ ಆಗ್ತದಂತ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬಂದು ಯಾವ ರೀತಿ ಇರಬೇಕು ಏನೇನು ಮಾಡ್ಬೇಕಂತ ಹೇಳಿದ್ದು. ಮತ್ತು ಇನ್ನೊಂದು ಹೇಳೋದಂತ ಏನಪ್ಪ ಅಂದ್ರೆ ಇಲ್ಲಿ ಅಧ್ಯಕ್ಷರು ಅವರು ಬೇಕಾಗಿಲ್ಲ ಕೆ ಪಿ ಎಸ್ ಸಿಗೆ, ಇವರು ಹೋಗಿ ದುಡ್ಡು ಹೊಡೆಯುವಂಥ ಪ್ರಶ್ನೆ ಬರಲಿಕ್ಕತ್ತದೆ. ಇವತ್ತು ಅವರಲ್ಲಿ ಸದಸ್ಯರನ್ನಾಗಿರ್ತಾರೆ ಅಥವಾ ಡೈರೆಕ್ಟರ್ಸ್ ಏನಿರ್ತಾರೆ ಅವ್ರಿಗೂ ಹಂಚುವಂಥ ಒಂದು ವ್ಯವಸ್ಥೆ ಐತಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದಕ್ಕಂದ್ರೆ ಆದಷ್ಟು ಪ್ರಾಮಾಣಿಕವಾಗಿ ಅಲ್ಲಿಯ ಆಡಳಿತದಲ್ಲಿದ್ದಂಥ ಯೋಗ್ಯ ಒಳ್ಳೆಯ ಇತಿಹಾಸವುಳ್ಳಂಥ ಒಂದು ವ್ಯಕ್ತಿಗಳಂತಂದು ಕೂಡಿಸಿ ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೆಸುವಂಥದ್ದಾದಾಗ ಇಲ್ಲಿಯ ಶ್ರೇಷ್ಠ ಪ್ರತಿಭಾವಂತ ಮತ್ತು ಪ್ರಾಮಾಣಿಕ ಹುಡುಗರು ಸೆಲೆಕ್ಷನ್ ಆದ್ರಪ್ಪ ಅಂದ್ರೆ ಅವರಿಂದಾಗಿ ಒಳ್ಳೆಯ ಆಡಳಿತ ನಾವು ನೋಡ್ಲಿಕ್ಕೆ ಸಾಧ್ಯತೆ, ಪ್ರಾಮಾಣಿಕ ಆಡಳಿತವನ್ನು ನೋಡ್ಲಿಕ್ಕೆ ಸಾಧ್ಯತೆ. ಇಲ್ಲ ದುಡ್ಡು ಕೊಟ್ಟು ಬಂದಂದ್ರೆ ಏನು ಮಾಡ್ತಾರೆ ರೀ ಒಳಗೆ, ಏನೋ ದುಡ್ಡೇ ಕೊಟ್ಟಿದ್ದೀನಿ ಅಂತ ದುಡ್ಡು ಮಾಡೋಕ್ಕೆ ಬಂದಂತಾನೆ. ಹೀಗಾಗಿ ಎಲ್ಲನೂ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ಸ್ವತಃ ಇವು ಕೆ ಪಿ ಎಸ್ ಸಿಗಳ ಕಾರಣ. ಹೇಗಂದ್ರೆ ದುಡ್ಡು ಕೊಟ್ಟು ಒಳಗೆ ಹೋದಂಥವು. ಇವಾಗ ನೀವು ಸಬ್ ರಿಜಿಸ್ಟರ್ಗಳು ಇವತ್ತು ಯಾವ ಸಬ್ ರಿಜಿಸ್ಟರ್ ಒಬ್ಬರು ಹೆಸರು ಹೇಳ್ರಿ ದುಡ್ಡಿನ ಮೇಲೆ ಬಂದ ನಮ್ಮ ಪ್ರಾಮಾಣಿಕ ಅಂತೇಳಿ ಅವ್ರು ಸ್ವತಃ ಹೇಳ್ತಾರೆ. ಅವ್ರು ಏನೋ ಕೊಟ್ಟಿಲ್ಲರಿ ಅಂತೇಳಿ ತುರುಗು ಮಾಡಿ ಅಂತ ಹೇಳ್ತಾನೆ ರೀ. ಅವ್ರು ಹಂಗೆ ಹೇಳಿದರೆ ಪೊಲೀಸ್ ಸ್ಟೇಷನ್ ಅದಕ್ಕೆ ಬೇಕಾಗಿದೆ ನಮಗೆ. ಆದರೆ ವ್ಯವಸ್ಥೆ ಏನಾಗಿಬಿಟ್ಟದಪ್ಪ ಅಂದ್ರೆ ಅವ್ರನ್ನ ಉಳಿಸೋ ಸಲುವಾಗಿ ಇವತ್ತು ನಮ್ಮ ಎಲ್ಲ ಕಾನೂನುಗಳನ್ನ ನಮ್ಮ ಬುದ್ಧಿಯನ್ನು ಉಪಯೋಗ ಮಾಡ್ಕೊಂಥ ಪ್ರಸಂಗ ಬಂದದ. ಆದರೂ ನಮ್ಮಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಥವಾ ನಿಜವಾದ ಹೋರಾಟ ಮಾಡಿದಂಥ ವಿದ್ಯಾರ್ಥಿಗಳು ಕೂಡಿ ಹೋಗ್ತಾರೆ, ಬಡದಾಡ್ತಾರೆ, ಏನೇನೋ ಆಗ್ತಾರೆ. ಕೊನೆಗೆ ಅವ್ರು ಗೆಲ್ತಾರೋ ಸೋಲ್ತಾರೋ. ಗೆದ್ದಿದ್ದು ಭಾಳ ಕಡಿಮೆ, ಸೋತಿದ್ದೇ ಭಾಳ ಅದ. ಯಾಕಂದ್ರೆ ಕಡೆಗೆ ಬ್ಯಾಸತ್ತ ಬಿಡಪ್ಪ ಎಲ್ಲಿ ಹೋದ್ರೆ ಇನ್ನದ